ತಾಡ್ ಚೇಂಜ್ ಮಾಡಿ. ಎಷ್ಟಡಿ ಇರುತ್ತೆ ಇದು? ಇದು 1100 ಅಡಿ ಐತೆ. ಹೌದಾ? ಅಷ್ಟೊಂದು ನೋಡ್ಸಿರೇನ್ರಿ ನೀವು ಬೋರ್ನಿಂಗು? ಸರ್ ಮಳೆ ಚೆನ್ನಾಗೈತೆ. ಮತ್ತೆ ಅಲ್ವಾ? ಬಟ್ಟೆ ಹಾಕ್ತಾ ಇದ್ದಾನೆ ಸ್ಕಿನ್ ಆಗಿಬಿಡುತ್ತಲ್ಲ. ಹಾಂ ಓ ವೈರು. ಹಾಂ ವೈರ್ ಸ್ಕಿನ್ ಆಗಿಬಿಡುತ್ತಲ್ಲ, ಅದಕ್ಕೆ ಬಟ್ಟೆ ಹಾಕಿ. ಮಕ್ಕಳು ಬಿದ್ದರೆ ಬೋರಲ್ಲಿ ಹುಡುಕ್ತಾರೆ, ಹಿಂಗೆ ತಾನೇ ಹುಡ್ತಾರೆ. ಹಾಂ ಇದೇ ಕಂಡ ಮಕ್ಕಳು ಹುಡ್ಕೋದು. ಅಯ್ಯೋ ಅವರಿಲ್ಲನೇ. ಕೇಸಿಂಗು ಇಷ್ಟೇ ಇರೋದು. ಇದು ಕೇಸಿಂಗ್ ಎಂಡಿದು. ಅದು ಕೇಸಿಗೆ ಕೇಸಿಂಗೇ ಇಲ್ಲ ಇರೋದು. ಕೇಸಿಗೆ ತುಂಬ ಕಮ್ಮಿ ಯಾಕೆ? ಅವಾಗೆಲ್ಲ ಕಲ್ಸಿಟ್ಬಿಟ್ಟಿರುತ್ತೆ. ಕಣ್ ಸಿಕ್ಕಿದೆ ಕರೆಕ್ಟ್, ದೊಡ್ಡ ಬಂಡೆ ಸಿಕ್ಕಿದೆ ಅಂತ ಹೇಳ್ತಿದ್ರು. 13 ಅಡಿ ಇದೆ ಅಷ್ಟೇ ಕೇಸಿಂಗ್. ಕೇಸಿಂಗ್ ಆಗಿದ ತಕ್ಷಣ ಕಮ್ಮಿ. ಅಂದ್ರೆ ಕೆಳಗಡೆ ಬರೀ ಬಂಡೆನೇ ಇದೆ ಅಂತ. ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರಲ್ಲ, ಬರೀ ಬಂಡೆ ಮಾತ್ರ ಓಪನ್ ಆಗಿರುತ್ತೆ ಅಂತ. ಹೇಳು. ಏನು ಎರಡು ಪೈಪ್ ಇದೆ ಇಲ್ಲಿ? ಅಂದರೆ ಒಂದು ಕೇಬಲ್ಲು ಒಂದು ಪೈಪು. ಅದು ಕೇಬಲ್. ಏನು ರಿಮೂವ್ ಮಾಡಬೇಕು? ಹಾಂ, ನಂಗೆ ಅರ್ಥ ಆಗ್ತಿಲ್ಲ ನಿಂಗೆ ಹೇಳ್ತಾರೆ ಎಕ್ಸಾಕ್ಟಾಗಿ. ಈ ನೀರೆಲ್ಲ ಹಂಗಾರೆ ಹೋಗಿರ್ತದೆ ಒಳಗಡೆ. ಇಲ್ಲಿದೆ ನೋಡಿ ವಾಟರ್ ಲೆವೆಲ್. ನೀರಾ? ಇದೆಯಾ ನೀರು? ಇದೇ ನೀರಿದು ಕಾಣಿಸ್ತಿದೆ. ಎಲ್ಲ ನೀರು ಇದೆಯಾ? ಇದೆಯಲ್ಲ ಅಲ್ಲಿ ಕಾಣ್ತಿದೆಯಲ್ಲ. ಆದರೆ ಇದು ಆ್ಯಕ್ಚುಲಿ ನೀರಲ್ಲ ಇದು. ಇಲ್ಲಿಂದ ಹೋಗಿರೋದು ಸ್ಟಾಕ್ ವಾಟರ್ ಇದು. ಹೌದು. ಬಟ್ ಆದರೂ ಸ್ಟಾಕ್ ವಾಟರ್ ಅಂದರೆ ಎಷ್ಟು ಕೆಳಗಡೆ ಇದೆ, ಎಷ್ಟು ಕೆಳಗಡೆ ಇದೆ ಅಂದರೆ ಎಷ್ಟು ಅಡಿ ಇದೆ ಈಗ? ಹೇಳ್ತೀನಿ. 100 ಅಡಿ ಹೋಯ್ತಾ?
ಜಾಸ್ತಿ ಹೋಗಿದೆ. ಇಲ್ಲಿಂದ ಹೋಗಿರೋದು ನೀರು ತುಂಬಿಕೊಂಡು 160 ಅಡಿಲಿದೆ ವಾಟರ್ ಲೆವೆಲ್. 160 ಅಡಿ. ವಾಟರ್ ಲೆವೆಲ್ 160. ಹಾಂ. ಓಕೆನಾ? ಈಗ ನೀರ್ ನೀರು ಲೆವೆಲ್ ಇನ್ನ ಕೆಳಗಿದೆ. ಈಗ ಇನ್ನ ಕೆಳಗಿದೆ ನೀರ್ ಲೆವೆಲ್. ಇಲ್ಲ, ಇದೇ ವಾಟರ್ ಲೆವೆಲ್, ಇದೆ ನೋಡಿ, ಇದೆ ನೀರು. ಹಾಂ ಈಗ ನೀರು ಬಂದ್ಬಿಟ್ಟು 160 ಇದೆ. ಹಾಂ ಈಗ ಫುಲ್ಲು ನೀರಿರುತ್ತೆ ಬಾಟಮ್ವರೆಗೂ. ಹಾಂ. ಆದರೆ ಇದು ಸ್ಟಾಕ್ ವಾಟರು, ಓಕೆ. ನಿಮ್ಮದು ಫ್ಲೋ ವಾಟರ್ ಅಲ್ಲ ಇದು. ಈಗ ಇದು ನೀರು ಒಳಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆಯಿಂದ ಎಲ್ಲೂ ನೀರು ಬರ್ತಾ ಇಲ್ಲ. ನೋಡಿ, ಇದು ನೀರು ಬರೋ ಜಾಗ. ಇದು ನೋಡಿ, ಈ ಥರ ಹಿಂಗೆ ಪ್ಲೈನ್ ಆಗಿದೆ, ಅಲ್ಲಿ ನೀರೇನು ಬರೋಲ್ಲ. ಬಟ್ ನೀರು ಬರೋ ಜಾಗ ನೋಡಿ, ಇದು ಹೊಡ್ಕೊಡ್ಕೊ ಕಲ್ ಕೂತಿದೆಯಲ್ಲ, ಇದು ನೀರು ಬರೋ ಜಾಗ. ನಾನು ನಮ್ಮ ಕ್ಯಾಮ್ರಾನ ತಗೊಂಡೋಗಿ ಹಿಂಗೆ ಇಟ್ಟಾಗ ಅದು ಹಿಂಗೆ ತಳ್ಳಬೇಕು ನಮಗೆ ಫೋರ್ಸ್ಗೆ. ಆದರೆ ಅಲ್ಲಿ ನಿಮಗೆ ಬರೀ ಫ್ಲೋ ಏನಂದರೆ ನೀರು ಬರ್ತಾ ಇಲ್ಲ. ಬರ್ತಾ ಇಲ್ಲ. ಇದ್ರ ಹತ್ರ ಹಿಂಗೆ ಇಟ್ಟಾಗ ಹಿಂಗೆ ಮಾಡ್ಬೇಕು ಅದು ಒಂದು ಕ್ಯಾಮ್ರಾ ಹಿಂಗೆ ಅಲ್ಲಾಡ್ಬೇಕದು. ಅವಾಗ ನಮಗೆ ಅಲ್ಲಿ ಫ್ಲೋ ಹಿಂಗೆ ಫ್ಲೋ ಇದೆ ಅಂತ. ಹಲೋ ಹಲೋ. ಹಾಂ, ಪೇಮೆಂಟ್ ಇದು ಯಾವ ನಂಬರ್ ಮಾಡಿ ನೀವು? ಇಲ್ಲ ಅಂತಾನೆ ಫ್ಲೋ. ಹೌದಾ? ಅಂದ್ರೆ ಅದ್ಯಾವುದೋ ಜಾಸ್ತಿ ಒಂದು ಇಲ್ಲ. ಇತ್ತಲ್ಲ, ಯಾವ್ದದು? ಇದು ನೋಡಿ, ನಿಮಗೆ ಕಾಣಿಸ್ತಾ ಇದೆ ಬಬಲ್ಸ್. ಇದು ಯಾವ್ದಿದು? ನಾನು ಬಿಡ್ತಾ ಇಲ್ಲ, ನಿಲ್ಸಿದ್ದೀನಿ ನಾನು. ನಿಮಗೆ ಫ್ಲೋ ಹಿಂಗೆ ಕಾಣಿಸ್ತಾ ಇದೆ ಗೊತ್ತಾ? ನೀರು ಬರ್ತಾ ಇದೆ ಗೊತ್ತಾ? ಹೌದಾ? ಇದೇನಪ್ಪ ಅಂದರೆ ಮತ್ತೆ ಹೆಸರು ಗಿಸ್ರು ಏನು ಕಮ್ಮಿ ಬಂದಿದೆ ಇದೆ ಅದರಲ್ಲಿ? ಅಂತ. ವಾಟರ್ ರಿಸೋರ್ಸಸ್ ಸ್ಮಾಲ್ ಇಷ್ಟು 160. ಹೌದಾ? ಸರಿ, ಬರ್ತೀನಿ ತಡೀರಿ, ಆಮೇಲೆ ಅಲ್ಲಿ ಅಲ್ಲಿ ಮತ್ತೆ ಫ್ಲೋ ಕಾಣಿಸ್ತಾ ಇದೆ ಈಗ ಅಲ್ಲಿ ಕಡ್ಬೇರೆ ಹೋಗ್ಬೇಕು, ಹಿಂಗೆ ಬರ್ತೀನಿ. ಹರ್ಕೊಂಡ್ಬರುತ್ತೆ, ಹಿಂಗೆ ಹರ್ತಾರೆ. ಹಾಂ. ಸೊ ಕಮ್ಮಿ ಇದೆ ಅಂತ. ಫ್ಲೋ ಇದೆ, ಕಡಿಮೆ ಇದೆ. ಕಮ್ಮಿ ಇದೆ. ಇದು ನಿಮ್ಗೆ ಹೆಂಗಿರುತ್ತೆ ಅಂದರೆ ಹಿಂಗೆ ಜರಿ ಥರ ಹಿಂಗೆ ಬರುತ್ತೆ. ಹಾಂ. ಫೋರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತಾಗಬೇಕು ಎಷ್ಟಲ್ಲಿ ಬರ್ತಾ ಇದೆ ಅಂದರೆ ಮೋಟ್ರ್ ರೆಡಿ ಮಾಡಿಸ್ಬೇಕು. ಆವಾಗ ಆನ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ಇಲ್ಲ, ನೀರು ಬೀಳ್ತಲ್ವಲ್ಲ. ನಿಮಗೆ ಇದಾಗುತ್ತೆ. ಹಾಂ, ನೋಡಿ, ಇದೊಂದು ಅಷ್ಟೇ, ಇದು ಅಷ್ಟೇ. ಇದು ನೀರು ಬರೋ ಜಾಗನೇ. ಅದೇನು ತೇಲ್ತಾ ಇರೋದಲ್ಲ? ಸಿಲ್ಟು ಅಂದರೆ ನೀವು ಈ ಬಕೆಟಲ್ಲಿ ಹಾಂ ಸಂಪು ಕೆಳಗಡೆ ಎಲ್ಲ ಇರುತ್ತೆ ನೋಡಿ, ಹಾಂ ಹಾಂ, ಅದು ಗಲೀಜು. ಈಗ ಎಷ್ಟು ಹೊಡೆಯಾಗಿದೆ? ಇನ್ನ ಡೌನಲ್ಲಿ ಇದೆ ಅಲ್ವಾ? ಫುಲ್ ಬಾಟಮ್ವರೆಗೂ ಬಿಡ್ತೀನಿ. ಎಲ್ಲಿವರೆಗೂ ಕ್ಲಿಯರ್ ಆಗಿದೆ ಅಲ್ಲಿವರೆಗೂ ಹೋಗುತ್ತೆ. ಓಕೆನಾ? ಎರಡು ಕಡೆ ಸ್ಲೋ ಇದೆಯಾ? ಹೌದು, ಇಲ್ಲಿ ಬರ್ತಾ ಇಲ್ಲ, ಅಲ್ಲಿ ಫ್ಲೋ ಇದೆ. ಇದು ಬಂದ್ಬಿಟ್ಟು ಡ್ರೈ ಗ್ಯಾಪ್ ಅಂತ. 173 ಡ್ರೈ ಗ್ಯಾಪ್ ಅಂದರೆ ಗ್ಯಾಪ್ ಇದೆ, ಬಟ್ ಫ್ಲೋ ಇಲ್ಲ. ಇಷ್ಟು ಬೇಗ ಸಿಕ್ಬಿಡುತ್ತಾ ನೀರು? 150 ಸ್ಟಾಕ್ ನೀರದು. ಸ್ಟಾಕ್ ವಾಟ್ರಣ್ಣ. ಯಾಕೆ ಸಿಗಲ್ಲ? ಮೇಲೆ 70 ಅಡಿ 80 ಅಡಿಲೇ ಇರುತ್ತೆ ಫ್ಲೋ ಇತ್ತು. ನೀರು ಬೀಳೋ ಸೌಂಡು ಕೂಡ ಹಿಂಗೆ ನಿಂತ್ಕೊಂಡ್ರೆ ಕೇಳಿಸುತ್ತೆ, ಆ ಥರ ಇರುತ್ತೆ. ಬಟ್ ನಿಮಗೆ ಈ ಬೋರ್ ಚೆನ್ನಾಗಿದ್ದು ನೀವು ಡೈಲಿ ಯೂಸ್ ಮಾಡ್ಕೊಂಡು ವಾಟರ್ ಲೆವೆಲ್ 160 ಇದ್ದರೆ ಒಳ್ಳೆ ಬೋರ್ ಇದು. ಅಂದರೆ ನೀವೀಗ ಒಂದು ವೀಕಲ್ಲಿ ಯೂಸ್ ಮಾಡಿ, ಈಗ ನಾನು ಬಂದು ಚೆಕ್ ಮಾಡಿದಾಗ 160 ಇದೆ ಅಂತಂದರೆ ಬೋರ್ವೆಲ್ ಸಖತ್ ಬೋರ್ವೆಲ್ ಅಂತ. ಯಾಕೆಂದರೆ ವಾಟರ್ ಲೆವೆಲ್ ಚೆನ್ನಾಗಿದೆ, ಆದರೆ ಫ್ಲೋ ಇಲ್ಲ. ಇದು ಸ್ಟಾಕ್ ವಾಟರ್ ಇದು. ಕಲ್ಲ ಮಣ್ಣ ಅದು? ಅದನ್ನ ಕಲ್ಲು ಕಲ್ಲಲ್ಲ ಅದು? ಬಂಡೆ, ಬಟ್ ಏನಂದರೆ ಲೈನ್ಸ್ ಬಂದಿದೆ. ಹೌದೌದು. ಆ ಲೈನ್ಸಿಂದನೂ ನೀರು ಬರುತ್ತೆ. ಹಾಂ, ಇಲ್ಲಿದೆ ನೀರು. ಅದೇ ಸ್ಟಾಕ್ ವಾಟರ್ ಇದು. ಸ್ಟಾಕ್ ಬಬಲ್ಸ್ ಜಾಸ್ತಿ ಇಲ್ಲಿದೆ ನೋಡಿ, ಇಲ್ಲಿ ನೋಡಿ ಅಣ್ಣ, ಹಾಂ. ನಿಮಗೆ ಇದು ಬಂದ್ಬಿಟ್ಟು ಈ ಫ್ಲೋ ಇದೆಯಲ್ಲ, ಹಾಂ. ಇಲ್ಲಿ ನೀರಿದೆ.
ಅಂದರೆ ಈ ಸೋರ್ಸ್ ಬಂದ್ಬಿಟ್ಟು ಎಷ್ಟಲ್ಲಿದೆ ನೋಡಿ. ಈಗ ಅಲ್ಲಿ ಪೈಪ್ ಇಲ್ವಾ? ಐತಲ್ಲಕ್ಕ, ಇರುತ್ತೆ, ಪೂರ್ತಿ ಎಂಡೋರ್ಗೆ ಹಾಕಿರ್ತಾರೆ. ಪೈಪು ಐತೆ, ಕೇಬಲು ಐತೆ. ಅಂದ್ರೆ ಇವಾಗೆಲ್ಲ ಅಕ್ಯುರೇಟ್ ಆಗಿ ನೋಡಬೇಕು ಜನ ಒಳಗಡೆ ಹೆಂಗ್ ಕಾಣುತ್ತೆ ಅಂತ. ಅವಾಗೆಲ್ಲ ಒಂದು ಚಿಕ್ಕ ಕಲ್ಲಾಕೆಲ್ಲ ನೋಡೋದು, ಅಂದ್ರೆ ತುಂಬಾ ಕಡಿಮೆ ಇರ್ತಿತ್ತಲ್ಲ ಹೈಟ್. ಕಾಯಲ್ಲಿ ತಂತ್ರ ಟೆಕ್ನಾಲಜಿ. ಏನೋ ಮಾಡೋದು, ಬೋರ್ ಕಂಡಿದ್ದೀವಿ, ಬೋರು. ನೀರು ಪ್ರಾಬ್ಲಮ್ ನೀರು ಜಲ ಹೆಂಗ್ ಬರ್ತದೆ ನೀರು ಐತೆ ಇಲ್ಲ ಅಂತ ಚೆಕ್ ಮಾಡ್ತಿದ್ದಾರೆ. ಕಂಡಿಡ್ತಿದ್ವಿ. 240 ಒಂದು ಸೋರ್ಸ್ ಇದೆ. ಎಷ್ಟು 240 ಗೊತ್ತಾ? 240 ಅಡಿ, 1100 ಅಡಿ ಹೋಗಿರೋ ಪ್ರಾಬ್ಲಮ್. ಅದು ಸ್ಟಾಕ್ ನೀರದು. ಇಲ್ಲ ಅದು ಚೆನ್ನಾಗಿತ್ತು ನೀರು. ಬಬಲ್ಸ್ ಬರ್ತಿದೆ ಅಂದ್ರೆ ಫ್ಲೋ ಇದೆ ಅಂತ. ಅಲ್ಲಂದ್ರೆ ಇವಾಗ ಅಲ್ಲಿ 240 ಚೆನ್ನಾಗಿತ್ತು. ಇದು ಇಲ್ಲಿ ಏನಾಗುತ್ತೆ, ನೀವು ನೀರು ಯೂಸ್ ಮಾಡಿಲ್ವಲ್ಲ, ಸೊ ಇದು ನನ್ನ ಕ್ಯಾಮ್ರಾ ಬಿಟ್ಟಾಗ ಏನಾಗುತ್ತೆ, ಉಜ್ಜುತ್ತೆ. ಆಗ ಶೇಕ್ ಆಗುತ್ತಾ? ನೋಡಿ ಇದೆಲ್ಲ ಪಾಚಿ ಇದೆ. ಇದೆಲ್ಲ ನೋಡಿ ಇಷ್ಟು ಸಿಲ್ಟ್ ಇದೆ. ಇಷ್ಟೊಂದು ಸಿಲ್ಟ್ ನೀವು ನೀರು ಯೂಸ್ ಮಾಡ್ತಾ ಮಾಡ್ತಾ 50% ಈಚೆ ಬರುತ್ತೆ. ಓಕೆ. ಇನ್ನು 50% ಬಾಟಮಲ್ಲಿ ಕುತ್ಕೊಳ್ಳುತ್ತೆ. ನೀವು ಯೂಸೇ ಮಾಡಿಲ್ವಲ್ಲ, ಹಾಗಾಗಿ ನೀರು ಚೆನ್ನಾಗಿದೆ, ಆಳಾಗಿದೆ. ಅದು ಯೂಸ್ ಮಾಡಿಲ್ವಲ್ಲ, ಅಲ್ಲೇ ಅದು ಸ್ಟಾಕ್ ಆದಂಗಾಗಿ ಆಮೇಲೆ ಅಣ್ಣ ಇಲ್ಲಿಂದ ನೀರು ಹೋಗೈತೆ ಮಾತ್ರ. ಬೋರ್ ನೀರಲ್ಲಿ ಬರುತ್ತಿಲ್ಲ ನಾವು ಒಂಥರ ಮೇಲ್ಗಡೆ. ಹಾ, ಇದು ಪಾಚಿ, ಕೆರೆ ಪಾಚಿ. ಥರ ಕೆನೆ. ಹಾಂ ಪಾಚಿ ಆಚೆ ಎಲ್ಲ ಗ್ಲಾಸ್ ಫುಲ್ ಬಂಡೆನೇನಾ ಇದು? ಗುಡ್ಡ ಆಕ್ಚುಲಿ ಇದು ಕಾಮರ್ಷಿಪಾಳ್ಯ. ಗುಡ್ಡ ಅಂದ್ರೆ ಬೆಟ್ಟ ಇದೆ, ಕಲ್ಲು ಮಿಕ್ಸು. ಹೋಲಿ ಎಷ್ಟು ಇರ್ಬೋದಣ್ಣ ಬೆಂಗಳೂರಲ್ಲಿ. ಅರ್ಧ ಸೈಡ್ಗೂ ಒಂದೊಂದು ಐತಲ್ಲ ಅಣ್ಣ, ಆ? ಅರ್ಧ ಸೈಡ್ಗೂ ಬೋರ್ ಹಾಕಿರ್ತಾರೆ ನೋಡಿ. ಇಲ್ಲೊಂದು ಇದೆಯಾ? ಏನಾಗುತ್ತೆ ಗೊತ್ತಿಲ್ಲ. ಇದು ಫೋರ್ಸ್ ಇದೆ ಅಲ್ಲ? ಇಲ್ಲ ಇಲ್ಲ, ಫೋರ್ಸ್ ಇಲ್ಲ, ಬಟ್ ನೀರಿದೆ ನೋಡಿ, ತೋರಿಸ್ತೀನಿ. ಶೇಕ್ ಆಗ್ತಾ ಇದೆ ಕ್ಯಾಮ್ರಾ, ಲೈಟ್ ಆಗಿದೆ. ಇಷ್ಟು ಎಷ್ಟು ಅಡಿಗೆ ಅದು? ಇಪ್ಪತ್ತೈದು. 314 ಅಡಿ ಒಂದು ಸೋರ್ಸ್ ಇದೆ, ಬಟ್ ಅದು ಸ್ಮಾಲ್. ಯಾವ್ದು ಬಿಗ್ ಬಂದಿಲ್ವಣ್ಣ? ಬಿಗ್ ಅಂದರೆ ಸೋರ್ಸ್ ಅಲ್ಲ ಅಣ್ಣ, ನೀರು. ಅದನ್ನೇ ಕೇಳ್ತಾ ಇರೋದು, ಅಂದ್ರೆ ಫೋರ್ಸ್ ಜಾಸ್ತಿ ಇರೋದು ಇಲ್ಲ. ಯಾವ್ದು ಬಂದಿಲ್ವಾ ಇನ್ನ ಅಂತ. ನಿಮಗೆ ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಐತೆ ಫೋರ್ಸು. ಇನ್ನೊಂದು 80 ಅಡಿ ಇರ್ತೀವಿ ಅಷ್ಟೇ. ನೋಡೋಣ ಅಕ್ಕ. ಆದ್ರೆ ಈಗ ನೀರು ಕುಡಿಯೋಕ್ಕಾಗಲ್ಲ. ಕುಡಿಯಕ್ಕಾಗಲ್ಲ. ಕುಡಿಯಕ್ಕೆ ಕುಡಿಯೋ ನೀರೇ ಹಿಡಿಬೇಕು. ಇದೆಲ್ಲ ಫಿಲ್ಟರ್ ಆಗಬೇಕು. ಅದೇ ಟ್ಯಾಪ್ ಒಂದು ಹಾಕ್ಬಿಡಿ, ಅದು ಮೇಲೆ ನೀರೇ ಬರಲ್ಲ, ಎಲ್ಲಿಂದ ಕಟ್ ಬರ್ತಾವೆ? ಮಾಡಿಸ್ಬೇಕು, ಅದು ಯಾರೋ ಅದನ್ನ ರಸ್ಟ್ ಹಿಡಿದ್ಬಿಟ್ಟಿದೆ ಟ್ಯಾಪ್, ಇಲ್ಲಾಂದ್ರೆ ಅವತ್ತೇ ಎಲ್ಲಿಂದ ಹೊತ್ಕೊಂಡು ಹೋಗ್ಬೇಕು ನೀರು, ಕುಡಿಯೋ ನೀರು. ಇದು ನೋಡೋಣ ಮೋಟ್ರ್ ಗಾಡಿಗೆ ಇದು. ಎತ್ಕೊಂಡು ಪ್ರೆಷರ್ ಇದೆಯಲ್ಲ, ಅಣ್ಣ ಇದು ಮೋಟ್ರ್, ಇದು ಮೋಟ್ರ್ ಬಂತ ಹತ್ರ. ಮೋಟ್ರ್ ಬಂತಾ? ಬಾಡಿಗೆ ಎತ್ಕೊಂಡ ಬರ್ತೀನಿ, ನಾಳೆ ಬರ್ತೀನಿ, ಶುಕ್ರವಾರ. ನಾಳೆ ಬೇಡ, ಇನ್ನೊಂದು 15 ನಿಮಿಷ ಬಿಟ್ಟು ಬನ್ನಿ. ಎಲ್ಲ ಬ್ಯಾಲೆನ್ಸ್ ಎಲ್ಲ ಉಳ್ಕೊಂಡಿರ್ತೀವಿ ನಾವೆಲ್ಲ. 340 ಮೋಟರ್ ಡೆಪ್ತ್ ಇದೆ. ಓಕೆ. 340 ಅಂದ್ರೆ 340 ಅಡಿ. ನೋಡಿ, ಮೋಟ್ರ್ ಬಿಟ್ಟಿದ್ದಾರೆ. 1100 ಅಡಿ ಹೆಂಗ್ ಮಾಡ್ತಾರೆ? ನಂದು ಇದು 1100 ನಮ್ಮ ಏನಿದೆ. ಒಂದು ನಾನಲ್ಲಿ ಬೋರೇ ಅಷ್ಟೊಂದು ಕಟ್ಟೆ ಇಲ್ಲ. ನೀರು ಐತೆ ಹಂಗಾರೆ ಚೆನ್ನಾಗಿ. ಇವಾಗ ಅದಕ್ಕಿಂತ ಕೆಳಗೆ ಬಿಡಕ್ಕೆ ಇಲ್ಲಿ ನೋಡಿ, ಇಲ್ಲಿ ಈ ಕಲ್ಲಿದೆಯಲ್ಲ, ಕರೆಕ್ಟಾಗಿ 340 ಒಂದು ಸೋರ್ಸ್ ಇದೆ.
ಹಾಂ ಇದೆ. ಅಂದರೆ ನಿಮಗೆ ಕಲ್ ಮೇಲೆ ಕಲ್ಲಿಂಗ್ ಕೂತಿರೋ ಥರ ಜೋಡಿಸಿರೋ ಥರ ಇದೆಯಲ್ಲ, ಹಾಂ ಇದನ್ನು ಬೋರ್ಡ್ ರಶ್ ಅಂತ ಕರಿತೀವಿ. ನಾರ್ಮಲಾಗಿ ನೀವು ಸ್ಟಾರ್ಟಿಂಗಲ್ಲಿ ಏನಾದ್ರು ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡಿಸಿದ್ರೆ ಇವರು ಇದರಿಂದ ಮೇಲಿಡ್ತೀವಿ ನಾವು ಬೋರ್ನ, ಅಂದರೆ ಮೋಟ್ರನ್ನ ಇದ್ರ ಹತ್ರಕ್ಕೆ ಬಿಡಲ್ಲ ನಾವು. ಯಾಕಂದರೆ ಇಲ್ಲಿ ನೀರು ಫ್ಲೋ ಆದಾಗ ಅಕ್ಕಪಕ್ಕ ಬೋರ್ವೆಲ್ ಹಾಕಿದಾಗ ಈ ಕಲ್ಲುಗಳು ಜರುಗಿ ಬೀಳುತ್ತೆ. ಕಾಣಿಸ್ತಾ ಇದೆಯಲ್ಲ, ಇದನ್ನು ಬೋರ್ಡ್ ರಶ್ ಅಂತ ಕರಿತೀವಿ. ಮೋಟ್ರ್ ಹತ್ರನೇ ಐತೆ ಬೋರ್ಡ್ ರಶ್. ಕಲ್ ಮೇಲೆ ಕಲ್ಲಿಂಗ್ ಜೋಡಿಸಿರೋ ಥರ ಇದೆ ನೋಡಿ, ಅದು ಅಷ್ಟೇನೇ ಇರೋದು. ಈಗ ನೋಡೋಣ ಇರಿ ಹೋಗುತ್ತೆ ಕೆಳಗಡೆ ಅಂತ. ಯಾಕಂದರೆ ಬೋರ್ಡ್ ರಶ್ ತಡೀತಾ ಇದೆ ನೋಡಿ. ಕಲ್ ತಡಿತೈತಲ್ಲಿ ಹೋಗ್ತಲ್ಲ ಬಂದು ಕ್ಯಾಮ್ರಾ. ಕಾಣಿಸ್ತಾ ಇದೆಯಾ ಬೋರ್ಡ್ ರಶ್ ಹೆಂಗಿದೆ ಅಂತ ನೋಡಿ. ಇಲ್ಲಿ ಶುರು ಆದರೆ ನೋಡಿ, ಹೋಗ್ತಲ್ಲ ಬಿಡ್ತಲ್ಲ ಅದು ಕಲ್ಲು ಅಡ್ಡ ಬಂದ್ಬಿಡುತ್ತೆ. ಹೋಗಲೇಬೇಕು. ಹೋಗಲಿ ಅಂದರೆ ಮೋಟ್ರ್ ಮೇಲೆ ಎತ್ತಿಸ್ಬೇಕೀಗ. ಹಾಂ ಅಲ್ಲೊಂದು ಸೋರ್ಸ್ ಇದೆ ಅಂದ್ರಲ್ಲ, ಅದು ಹೆಂಗಿದೆ ಸೋರ್ಸು? ಇದು ಗೊತ್ತಾಗಬೇಕಲ್ಲಣ್ಣ. ಈಗ ಇದು ಬೋರ್ಡ್ ರಶನ ಇದು. ಹಾಂ ಇಲ್ಲಿ ಫ್ಲೋ ನೋಡಿ, ಫ್ಲೋ ಬರಬೇಕು ಅಂತಂದರೆ ಅಲ್ಲಿ ಜಾಗನೇ ಇರೋಲ್ಲ ಕ್ಯಾಮ್ರಾ ಆಡ್ಸೋಕ್ಕೆ ನೋಡಿ. ನಿಮಗೆ ಇದಕ್ಕೆ ಏನು ಮಾಡ್ಬೋದಂದರೆ ಮೋಟ್ರನ್ನ ಮೇಲೆ ಎತ್ತಿಸ್ಬೇಕು. ಅದಕ್ಕೆ ಕೆಳಗಡೆ ಹೋಯ್ತು. ಓ ಅಣ್ಣ, ಇದಕ್ಕೆ ಫಿಲ್ಟರ್ ಪೈಪ್ ಬೇರೆ ಹಾಕ್ಸಿದ್ದೀರಾ? ಇದನ್ನ ತೆಗ್ದವ್ರೆ ಹೊಡೆದಾಕಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಪ್ಲಾಸ್ಟಿಕ್ ಪೈಪ್. ಓಕೆ. ಇದು ಅದೇನು ಫಿಲ್ಟರ್ ಪೈಪಾ? ಅಣ್ಣ ನೀವು ಬಂದ್ಮೇಲೆ ಯೂಸ್ ಮಾಡಿದ್ದೀರಾ ಈ ಬೋರ್ನ? ಮಾಡಿದಾರೆ, ಒಂದು 5-6 ವರ್ಷದಿಂದ ನಿಲ್ಸಿರೋದು ಅಷ್ಟೇ. ಈ ಪಕ್ಕದಲ್ಲಿ ಯಾವಾಗ ಬೋರ್ ಹಾಕಿದ್ರೆ ಆವಾಗಿಂದ ನಿಲ್ತದೆ ಅಷ್ಟೇ. ಅದಕ್ಕಿಂತ ಮುಂಚೆ ನೀರು ಚೆನ್ನಾಗಿತ್ತು. ಯಾರು ಹಾಕಿದ್ರು? ಪಕ್ಕದ ಬಿಲ್ಡಿಂಗ್ ಅಲ್ಲಿ, ನಮ್ಮ ಪಕ್ಕದ ಆ ಕಡೆ ಪಕ್ಕದ ಬಿಲ್ಡಿಂಗು. ಅದ್ರಲ್ಲಿಲ್ಲ, ಆ ಕಡೆ ಎದುರುಗಡೆ ಬಿಲ್ಡಿಂಗ್ ಇಲ್ಲ ಇಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಬೋರ್ ಹಾಕಿದ್ಮೇಲೆ ನೀರು ಕಮ್ಮಿ ಆಯ್ತು. ನೀರು ಚೆನ್ನಾಗಿ ಬೋರ್ ಇಲ್ಲ. ಬೋರ್ ಇಲ್ಲ ಈ ಬಿಲ್ಡಿಂಗ್ ಅಲ್ಲಿ. ಒಟ್ಟಾರೆ ಇದೆ ನೋಡಿ. ಇಲ್ಲ, ಅದ್ರಲ್ಲಿ ಬೋರ್ ಇಲ್ಲ. ಎದುರಿಗಿದೆಯಲ್ಲ, ಅದ್ರಲ್ಲಿ ಬೋರ್ ಇದೆ. ಒಟ್ಟಾರೆ ಈ ಸೆವೆಂಟೀನಲ್ಲಿ ಬೋರ್ ಹಾಕಿದ್ದು. ನಾನು ಈ ಬಿಲ್ಡಿಂಗ್ ಅಂತ ಅಲ್ಲ, ಹಾಕ್ಸಿದ್ದೀನಿ. ಸೆಂಟ್ರಿಂಗ್ಗೆ ಅದ್ರಲ್ಲಿ ಇದೆ ಬೋರ್. ಅದ್ರ ಆಪೋಸಿಟ್ ಇದೆಯಲ್ಲ, ಅವ್ರು ಹಾಕ್ಸಿದ್ದಾರೆ. ಆವಾಗ ಇಲ್ಲಿ ನೀರು ಕಮ್ಮಿ ಆಯ್ತು. ಆವಾಗ ಕಮ್ಮಿ ಆಯ್ತು ನೀರು. ಫಸ್ಟ್ ಎಲ್ಲ ಸಂಪಿಗೆ ಈ ನೀರೇ ಹೋಗ್ತಿದ್ದು. ನಾವು ಬಂದು ಒಂದು ವರ್ಷನೇನೋ ಅಷ್ಟೇ ನಿಂತಿದ್ದು ಅನ್ಸುತ್ತೆ. ಈ ಕಾವೇರಿ ನೀರು ಕುಡಿಯೋಕೆ ಇರ್ತಿತ್ತು, ಈ ನೀರೇ ಎಲ್ಲ ಸಂಪಿಗೆಲ್ಲ ಫುಲ್ ಹೋಗೋದು. ಸಂಪಿಗೆ ಡಂಪ್ ಆಗಿ ಮೇಲಕ್ಕೆ ಹೋಗೋದು. ಆಮೇಲೆ ಏನ್ ಮಾಡಿದ್ರು, ಇದನ್ನೇ ಡೈರೆಕ್ಟ್ ಥ್ರೂ ಮಾಡಿದ್ರು. ಅಣ್ಣ, ಈ ಬೋರ್ವೆಲ್ ಬಗ್ಗೆ ನೀಟಾಗಿ ತಿಳ್ಕೊಂಡಿರೋರು ಯಾರು ಇದ್ದಾರಾ? ಇವಾಗ ಯಾರು ಇಲ್ಲ ಬಿಡಿ. ಅಮ್ಮ ಇಲ್ವಾ? ಅವರು ಇದಾರೆ, ಆದ್ರೆ ನಮ್ಮ ತಾತನೇ ಇಲ್ವಾ ತೆಗ್ಸಿದೀನಿ ಬಂದು. ತಾತನೇ ನನಗೆ ಗೊತ್ತಿಲ್ಲ. ಅವರೇ ಇದ್ದಿದ್ದು ಪೂರ್ತಿ ದಿನ. ಈಗ ಏನ್ ಬೇಕು ಹೇಳಿ ನಿಮ್ಗೆ? ಏನಾದ್ರು ಏನಿಲ್ಲ, ಇದಕ್ಕೆ ಫಿಲ್ಟರ್ ಪೈಪ್ ಹಾಕಿ ಏನಾದ್ರು ಅದನ್ನ ಕಚ್ಕೊಂಡಿತ್ತು ಅಂತ ಹೊಡೆದು ತೆಗ್ಸಿದಾರ ಅಂತ ಗೊತ್ತಾಗಬೇಕು. ಯಾಕಂದ್ರೆ ಫಿಲ್ಟರ್ ಪೈಪ್ ಇತ್ತು ಅಂದ್ರೆ ಇತ್ತು ಅಂದ್ರೆ ಕ್ಯಾಮ್ರಾ ಕೆಳಕ್ಕೆ ಹೋಗಲ್ಲ ಮೋಟ್ರಿಂದ. ಯಾಕಂದ್ರೆ ಅದು ಹಿಡಿಯುತ್ತೆ. 4 ಇಂಚ್ ಇರುತ್ತೆ, ಇದು 5 ಇಂಚ್ ಇರುತ್ತೆ, ಜಾಗ ಇರೋದಿಲ್ಲ. ಇದು ನೋಡಿ, ಇದೆ ಇದು ನೋಡಿ, ಇದು ಮೋಟ್ರ್ ಮೇಲೆ ನೀಟಾಗಿ ಕೂರ್ತಾ ಇದೆ ನೋಡಿ. ಹಾಂ ಸ್ಪೇಸ್ ಇಲ್ಲ, ಆ ಟೈಮಲ್ಲಿ ಫಿಲ್ಟರ್ ಪೈಪ್ ಐತೆ.
ಓಕೆ ಬಿಡಿ.